ಹಲೋ ಸ್ನೇಹಿತರೆ, ಈಕೆ ತನ್ನ ಮನಸ್ಸು ಬಿಚ್ಚಿ ಬದುಕಲು ನಿರ್ಧರಿಸಿದ್ದಾಳೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಹೆಸರು ರಾಶಿ ಅಂತ, ಸವಣೂರಲ್ಲಿರೋದು. ಈಕೆ ಮುಖ್ಯ ಸಮಸ್ಯೆ ನೋಡಿ, ಇಷ್ಟ ಬಂದಂತೆ ಹಿಗ್ಗ ಮುಗ್ಗೆ ಆಟ ಆಡಲು ಈಕೆಗೆ ಅವಕಾಶ ಸಿಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ಸ್ಕೋಡಾ ಜೋಸ್ಟಾರ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾಳೆ. ಈಕೆ ಮುಖ್ಯ ಬಯಕೆ ನೋಡಿ, ಒಂದು ವಾರ ಜೊತೆಗೆ ಕಾಲ ಕಳೆಯಬೇಕು. ಸೊ ಈ ರೀತಿ ಪರ್ಸನ್ ಆಗಿದ್ದರೆ ಹೇಳಿ, ಖಂಡಿತ ಈ ಒಂದು ಸ್ಕೋಡಾ ಜೋಸ್ಟಾರ್ ಕಾರಲ್ಲಿ ಬಂದು ಭೇಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಎಂದು ಭರವಸೆ ಕೊಟ್ಟಿರೋದು. ದಯವಿಟ್ಟು ನನ್ನ ಸಮಸ್ಯೆ ಅರ್ಥ ಮಾಡಿಕೊಳ್ಳಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಇದುವರೆಗೂ ಇಷ್ಟ ಇರುವ ವಿಧಾನ ಯಾರ ಜೊತೆನೂ ಕೂಡ ಶೇರ್ ಮಾಡಿಕೊಂಡಿಲ್ಲ. ಅದನ್ನು ಒಬ್ಬರ ಜೊತೆಗೆ ಶೇರ್ ಮಾಡಿಕೊಂಡು ಬಯಕೆ ಈಡೇರಿಸಿಕೊಳ್ಳಲು ನಿರ್ಧರಿಸಿದ್ದಾಳೆ. ಯಾರಾದರೂ ಫ್ರೀ ಇದ್ದರೆ ದಯವಿಟ್ಟು ಹೇಳಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾಳೆ. ತಮಾಷೆಗೆ ಅಂತ ಯಾರು ಕಮೆಂಟ್ ಮಾಡಬೇಡಿ ಪ್ಲೀಸ್ ಎಂದು ಮತ್ತಿಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿರೋದು. ಜೀವನದಲ್ಲಿ ಸಂತೋಷ ಕಳೆದುಕೊಂಡಿದ್ದೀನಿ ಎಂದು ತುಂಬನೇ ಬೇಸರ ವ್ಯಕ್ತಪಡಿಸಿದ್ದಾರೆ. 10 ವರ್ಷ ಸಂಸಾರ ಮಾಡಿ ಯಜಮಾನರಿಂದ ಈಕೆ ಪ್ರಸ್ತುತ ದೂರ ಆಗಿದ್ದಾಳೆ. ಇದುವರೆಗೂ ಮಕ್ಕಳು ಕೂಡ ಆಗಿಲ್ಲ. ಜೀವನದಲ್ಲಿ ಎಲ್ಲ ಕಳೆದುಕೊಂಡಿದ್ದೇನೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ವಲ್ಪ ನೆಮ್ಮದಿ ಪಡೆಯಲು ಇವಾಗ ಪ್ರಸ್ತುತ ಸ್ಕೋಡಾ ಜೋಸ್ಟಾರ್ ಒಂದು ಕಾರಲ್ಲಿ ಅಲೆದಾಟ ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ಆದರೂ ಇವಾಗ ಕೂಡ ಈಕೆಗೆ ಯಾರೂ ಸಿಗುತ್ತಿಲ್ಲ. ಯಾರಾದರೂ ಸಿಗ್ಬೋದು ಎಂದು ಒಂದು ನಂಬಿಕೆಯಿಂದ ಸ್ನೇಹಿತರೆ ಕಳೆದ 6 ತಿಂಗಳಿಂದ ಈ ಒಂದು ಕಾರಲ್ಲಿ ಸುತ್ತಾಟ ಮಾಡ್ತಾ ಇದ್ದಾಳೆ. ಆ್ಯಂಡ್ ಸೊ ನೋಡ್ಬೋದು, ಇದೇ ಈಕೆ ಹತ್ತಿರ ಇರ್ತಕ್ಕಂಥ ಸ್ಕೋಡಾ ಜೋಸ್ಟಾರ್ ಕಾರ್. ಇದೇ ಕಾರಲ್ಲಿ ಸ್ನೇಹಿತರೆ ಅಲೆದಾಟ ಮಾಡ್ತಾ ಇದ್ದಾಳೆ. ಆದರೂ ಯಾರೂ ಸಿಗುತ್ತಿಲ್ಲ. ಸೊ ಈ ಒಂದು ಕಾರ್ನ ಫ್ರಂಟ್ ಲುಕ್ ನೋಡೋದಾದರೆ ಬೋಲ್ಡ್ ಗ್ರಿಲ್ ಹೊಂದಿರುತ್ತೆ. ಜೊತೆಗೆ ಒಂದು ಸ್ಪೋರ್ಟಿ ಹಾಗೂ ಸ್ಟೈಲಿಶ್ ಹೆಡ್ಲ್ಯಾಂಪ್ಸ್ ನಾವು ನೋಡ್ಬೋದು. ಅದರ ಜೊತೆಗೆ ಪ್ಯಾನೋರಮಿಕ್ ವಿಂಡ್ಶೀಲ್ಡ್ ನೋಡ್ಬೋದು ಮತ್ತು ಒಂದು ಪಿಲ್ಲರ್ಸ್, ಒಂದು ಡೈನಾಮಿಕ್ ಲುಕ್ ಹೊಂದಿರತಕ್ಕಂಥ ಒಂದು ಯೂತ್ಫುಲ್ ಫ್ರಂಟ್ ಲುಕ್ ಹೊಂದಿರುತ್ತದೆ. ಅದೇ ರೀತಿ ಇದರ ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ 2 ಪೀಸ್ ಹೊಂದಿರತಕ್ಕಂಥ ಟೇಲ್ ಗೇಟ್ ಡಿಸೈನ್ ಹೊಂದಿದೆ. ಅದರ ಜೊತೆ ಟೈಲೈಟ್ಸ್ ಬಂದ್ಬಿಟ್ಟು ಹೊರಿಜೆಂಟಲ್ ಒಂದು ಡಿಸೈನ್ ಅಲ್ಲವು ನಾವು ನೋಡ್ಬೋದು. ಬಂಪರ್ ತುಂಬಾ ಒಂದು ಕ್ಲೀನ್ ಲುಕ್ ಹೊಂದಿರುತ್ತೆ. ಜೊತೆಗೆ ಒಂದು ಸ್ಟೈಲಿಶ್ ಡಿಸೈನ್ ಕೂಡ ಹೊಂದಿರುತ್ತದೆ. ಇದರಲ್ಲಿ 4 ಇಂಡಿವಿಜುವಲ್ ಸೀಟ್ ನಾವು ನೋಡ್ಬೋದು. ಅದರ ಜೊತೆಗೆ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಕೂಡ ಇದರಲ್ಲಿ ಇರುತ್ತೆ. ಆ್ಯಂಡ್ ಡೈಲಿ ಯೂಸಸ್ ಸಲುವಾಗಿ ಅಷ್ಟಿದ್ರೆ ಒಳ್ಳೆ ವೆರ್ಸಟೈಲ್ಸ್ ಒಂದು ಸ್ಟೋರೇಜ್ ನಾವು ಇಲ್ಲಿ ನೋಡ್ಬೋದು. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. 4 ಜನಕ್ಕೆ ಇದು ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಒಂದು ಕಾರ್ ಆಗಿರುತ್ತೆ. ಈಕೆ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ. ಸೊ ಹಾಗಾಗಿ ಈ ಒಂದು ಸ್ಕೋಡಾ ಜೋಸ್ಟಾರ್ ಕಾರಲ್ಲಿ ಅಲೆದಾಟ ಮಾಡ್ತಾ ಇದ್ದಾಳೆ. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.